Hello, hello friends. Welcome to our YouTube channel. Dash Stories. ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ ಇವತ್ತು ನಾವು ನಮ್ಮ ಫಸ್ಟ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅದ್ರ ಕಂಟೆಂಟ್ ಏನು ಅಂತ ಹೇಳೋದಕ್ಕೆ ಮುಂಚೆ ನಮ್ಮೆಲ್ಲರದು ಇಂಟ್ರೊಡಕ್ಷನ್ ಮಾಡ್ಕೊಬಿಡ್ತೀವಿ. ಸೊ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧನುಷ್. ಸೊ ನಾವಿದು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಡ್ಯಾಶ್ ಸ್ಟೋರೀಸ್ ಅಲ್ಲಿ. ಸೊ ನೋಡಿ, ಮಜಾ ಮಾಡಿ, ಎಂಟರ್ಟೈನ್ ಆಗುತ್ತೆ, ಗ್ಯಾರಂಟಿ. ಇದು ನಮ್ಮ ಕಡೆಯಿಂದ ಗ್ಯಾರಂಟಿ. ಇವಾಗ ನಾನು ಅಭಿಷೇಕ್ಗೆ ಮೈಕ್ ಕೊಡ್ತೀನಿ. ಹಾಯ್ ಗಾಯ್ಸ್, ಸೊ ನನ್ನ ಹೆಸರು ಅಭಿಷೇಕ್ ಅಂತ. ಸೊ ನಾನೀಗ ಹುಸೇನ್ ಅವ್ರಿಗೆ ಮೈಕ್ ಕೊಡ್ತೇನೆ, ಹೂ ಇಸ್ ದ ಕ್ಯಾಪ್ಟನ್ ಆಫ್ ದಿ ಶಿಪ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹುಸೇನ್ ಅಂತ. ಎಲ್ಲರಿಗೂ ಸುಸ್ವಾಗತ ನಮ್ಮ ಚಾನೆಲ್ಗೆ. ಸೊ ಎಲ್ಲರೂ ನಮ್ಮ ಚಾನೆಲ್ನ ನೋಡಿ ಎಂಜಾಯ್ ಮಾಡಿ, ಮಜಾ ಮಾಡಿ, ಲಾಸ್ಟ್ವರೆಗೂ ನೋಡಿ. ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಧನ್ಯವಾದ. ಹಲೋ ಫ್ರೆಂಡ್ಸ್, ನಾನು ಶ್ವೇತಾ. ಸೊ ಇವಾಗ ನಮ್ಮ ಫಸ್ಟ್ ಯೂಟ್ಯೂಬ್ ಕಂಟೆಂಟ್ ಏನ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳುವ ಸಮಯ. ಏನ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ ಗೈಸ್ ನಾವು? ಮೈಟ್ ಬಿ ಹುಸೇನ್ ಮದ್ವೆ ಬಗ್ಗೆ. ಹುಸೇನ್ ಮದ್ವೆ ಬಗ್ಗೆನಾ? ಇಲ್ಲ, ನಾವು ಇವಾಗ ಮಾತಾಡ್ತೀವಿ ಟ್ರಿಪ್ ಬಗ್ಗೆ. ನಾವೇನ್ ಎಕ್ಸ್ಪೀರಿಯನ್ಸ್ ಮಾಡಿದೀವಿ, ಓವರ್ ಆಲ್ ನಾವು ಫ್ರೆಂಡ್ಸ್ ಬಾಂಡಿಂಗ್ ಎಲ್ಲಿ ಕ್ರಿಯೇಟ್ ಆಯ್ತು, ನಾವ್ ಈ ತರ ಈ ಜಾಗದಲ್ಲಿ ನಾವು ಈ ಕೂತಿ ಈ ವಿಡಿಯೋ ಮಾಡೋ ಒಂದು ಕಾರಣ ಎಲ್ಲ ನಾವು ಶೇರ್ ಮಾಡ್ತೀವಿ. ಸೊ ಇದು ಬಂದು ಒಂದು ಗೋಕರ್ಣ ಟ್ರಿಪ್ ಅಂತ ಹೇಳಿ. ಸೊ ಆ ಟ್ರಿಪ್ ಎಕ್ಸ್ಪೀರಿಯನ್ಸ್ ಏನು, ಅದೇನ್ ನಾವೆಲ್ಲ ತಿಳ್ಕೊಂಡ್ರಿ ಜಾಗ ಬಗ್ಗೆ, ಮತ್ತೆ ಏನೇನ್ ಆಯ್ತು, ಸೊ ಈ ವಿಡಿಯೋ ಅಲ್ಲಿ ನಿಮ್ನ ಎಲ್ಲ ಡೀಟೇಲ್ಸ್ ಆಗಿ ಸಿಗುತ್ತೆ. ಸೊ ಎಲ್ಲರೂ ವೇಟ್ ಮಾಡಿ, ಎಂಜಾಯ್ ಮಾಡಿ, ನೋಡಿ. ಸ್ವಲ್ಪ ಎಡಿಟ್ ಮಾಡ್ಕೊಂಡು ಸ್ವಲ್ಪ ಅಲ್ಲ bro, ಪೂರ್ತಿ ಎಡಿಟ್ ಮಾಡಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಗೋಕರ್ಣ ಅಂದಿದ ತಕ್ಷಣ ನಮ್ಮ ಮೈಂಡ್ಗೆ ಬರೋದು ಬೀಚ್. ಸೊ ಆ ಬೀಚ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು, ಅದ್ ನಾವು ಮುಂದೆ ವಿಡಿಯೋ ಅಲ್ಲಿ ಹೇಳ್ತೀವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಅದಕ್ಕಿಂತ ಮುಂಚೆ ನಾವು ಗೋಕರ್ಣ ಅಂದ್ರೆ ಇಲ್ಲಿಂದ ದೂರ ಹೋಗೋದು ಅನ್ಕೊಂಡಿದ್ದೀರಾ? ಸೊ ಫಸ್ಟ್ ಆಫ್ ಆಲ್, ಗೋಕರ್ಣ ಇಸ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ಎಂಜಾಯ್ ಅವರ್ ಸೆಲ್ಫ್, ವಿ ಕ್ಯಾನ್ ಎಕ್ಸ್ಪ್ಲೋರ್ ಅವರ್ ಸೆಲ್ಫ್. ಗೋಕರ್ಣ ಅಂದ್ರೆ ನನಗೆ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಯಾರಡೈಸ್ ಅಂತ ಅನ್ಸುತ್ತೆ. ಎಷ್ಟೊಂದ್ ಜನ ಗೋಕರ್ಣ ವಿಸಿಟ್ ಮಾಡಿರಲ್ಲ, ಬಟ್ ಗೋಕರ್ಣ ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ, ತುಂಬಾ ಎಂಜಾಯ್ ಮಾಡ್ತೀರಾ. ಗೋವಾಗಿಂತ 100 ಅಲ್ಲ 200% ಬೆಟರ್ ಆಗಿದೆ. ಅಂಡ್ ಮುಂದೆ ಇನ್ನ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಹೆಂಗ್ ಎಂಜಾಯ್ ಮಾಡಿದ್ವಿ, ಗೋಕರ್ಣ ಹೇಗಿದೆ ಅಂತ. ಗೋಕರ್ಣ ಸೊ ಇಷ್ಟೊತ್ತೆಲ್ಲ ಡಿಸ್ಕಸ್ ಮಾಡಿದ್ವಿ ಗೋಕರ್ಣ ಅಂತ. ಸೊ ಈಗ ಗೋಕರ್ಣಗೆ ಹೇಗೆ ಹೋಗೋದು ಅಂತ ಪ್ಲಾನ್ ಮಾಡುವ. ಸೊ ನಾವು ಹೋಗಿದ್ದು ಟ್ರೈನ್ ಅಲ್ಲಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗೋದು ಇಟ್ ಈಸ್ ಫ್ರಮ್ ಟ್ರೈನ್. ಸೊ ಟ್ರೈನ್ ಅಲ್ಲಿ ಹೋಗುವಾಗ ಸೊ ವಿ ಹ್ಯಾವ್ ಸೆವರಲ್ ಇನ್ಸಿಡೆಂಟ್ಸ್. ಅದು ನಾವು ಹುಸೇನ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿತ್ತು ಇನ್ಸಿಡೆಂಟ್ಸು, ಅಥವಾ ಅಲ್ಲಿ ಆಗಿದ್ದಂತಹ ಅಟ್ಮಾಸ್ಫಿಯರ್, ಟ್ರೈನ್ ಅಟ್ಮಾಸ್ಫಿಯರ್ ಆಗಿರ್ಬೋದು, ಆ ಜರ್ನಿ ಏನಿದೆ ಟ್ರೈನ್ ಜರ್ನಿ, ಸೊ ಅದು ತುಂಬಾ ಎಕ್ಸೈಟೆಡ್ ಆಗಿ ಆಮೇಲೆ ತುಂಬಾ ಚೆನ್ನಾಗಿ ನಡೀತು. ಸೊ ಗೋಕರ್ಣ ಅಲ್ಲಿ ನಾವು ಪಂಚಗಂಗಾ ಎಕ್ಸ್ಪ್ರೆಸ್ ಅನ್ನೋ ಟ್ರೈನ್ ಹತ್ತಿದ್ವಿ, ವಿಚ್ ಈಸ್ ಸ್ಕೆಡ್ಯೂಲ್ಡ್ ಅಟ್ 7:30. ಸೊ 7:30 ಆಲ್ಮೋಸ್ಟ್ ಸ್ಕೆಡ್ಯೂಲ್ ಆಗಿತ್ತು ಆ ಒಂದು ಟ್ರೈನ್ ಬೆಂಗಳೂರಿಂದ. ಸೊ ಅದು ಹತ್ತಿದ ತಕ್ಷಣ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಿತ್ತು, ಸೊ 9:30ಗೆ ನಾವು ಕರೆಕ್ಟ್ ಆಗಿ ಗೋಕರ್ಣ ರೀಚ್ ಆದ್ವಿ. ಸೊ ಆ ಜರ್ನಿ ಏನಿತ್ತು, ಆ ಒಂದು ನೈಟ್ ಫುಲ್ ಜರ್ನಿ ತುಂಬಾನೇ ಎಕ್ಸೈಟೆಡ್ ಆಗಿ ತುಂಬಾನೇ ಫನ್ ಮಾಡಿದ್ವಿ. ಅದ್ರ ಬಗ್ಗೆ ನಮ್ಮ ಹುಸೇನ್ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನ್ ಫನ್ ಮಾಡಿದ್ವಿ ಅಂತ. ಬಿಕಾಸ್ ಫನ್ಗೆ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಹುಸೇನ್ ನಮ್ಮ ಟೀಮ್ ಅಲ್ಲಿ ಆಕ್ಚುಲಿ. ಸೊ ನಾನು ಆ ಟ್ರೈನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋ ಥಿಂಗ್ ನಾನು ಶೇರ್ ಮಾಡ್ತೀನಿ. ಸೊ ನಾವು ಟ್ರೈನ್ ಅಲ್ಲಿ ನೈಟ್ ಜರ್ನಿ ಮಾಡಿದ್ರಿ, ಅದು ನಾವು ರಿಸರ್ವ್ ಮಾಡ್ಕೊಂಡಿದ್ರಿ ಟ್ರೈನು. ಸೊ ನಿಮ್ಗೂ ಸಜೆಸ್ಟ್ ಮಾಡ್ತೀವಿ, ಸೊ ನೀವು ಟ್ರೈನ್ ರಿಸರ್ವ್ ಮಾಡಿ ಹೋಗಿ. ಅದರಿಂದ ನಿಮ್ಗೆ ನಿಮ್ದು ಪರ್ಸನಲ್ ಸ್ಪೇಸ್ ಮತ್ತೆ ಎಂಜಾಯ್ಮೆಂಟ್ ಮಾಡೋದು ನಿಮ್ಗೆ ಒಂದು ಅವಕಾಶ ಸಿಗುತ್ತೆ. ಅದರಲ್ಲಿ ನಾವು ನೈಟ್ ಜರ್ನಿ ಮಾಡಿ ಅದ್ರ ಟ್ರೈನ್ ಎಕ್ಸ್ಪೀರಿಯನ್ಸ್ ಏನಿತ್ತು, ಲೈಕ್ ಪ್ರಕೃತಿನ ನಾವು ನೋಡ್ಕೊಂಡ್ರಿ, ಪ್ಲಸ್ ಅದ್ರ ಜೊತೆ ನಾವು ಒಂದು ಗ್ರೂಪ್ ಏನಿತ್ತು ಅದೆಲ್ಲರೂ ಅವ್ರಿಗೆ ಟೈಮ್ ಸಿಕ್ತು ಒಂದು ಫನ್ ಎಂಜಾಯ್ ಮಾಡೋದು. ಆಸ್ ನಾವಾಗ ನೈಟೇ ಹೋಗಿದ್ದು, ಆದ್ರೆ ಬೆಳಿಗ್ಗೆ ನಾವು ಸನ್ರೈಸ್ ನೋಡಿದ್ ಮಾತ್ರ ಇಟ್ ವಾಸ್ ಅನ್ ಅಲ್ಟಿಮೇಟ್. ಏನಂತೀರ? ಹೌದು. ಸೊ ದಟ್ ಸನ್ರೈಸ್, ಆ ವ್ಯೂ ಟ್ರೈನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆ ವ್ಯೂ ಬರುತ್ತೆ, ಸನ್ರೈಸ್ ವ್ಯೂ. ಹುಸೇನು, ಧನುಷ್, ಶ್ವೇತಾ ಎಲ್ರು ಕೂಡ ಫುಲ್ ದಿಲ್ ಖುಷ್ ಆಗೋದ್ರಲ್ಲ, ಆ ಒಂದು ವ್ಯೂ
ದಟ್ ಈಸ್ ಒನ್ಸ್ ಇನ್ ಒನ್ಸ್ ಇನ್ ಅ ಲೈಫ್ ಟೈಮ್ ಮೂಮೆಂಟ್. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಹುಸೇನ್. ಸನ್ರೈಸ್ ಬಗ್ಗೆ ಏನ್ ಹೇಳಿ ಬ್ರೋ, ಸೂರ್ಯ ಅದ್ ಕೆಲ್ಸ ಅದು ಮಾಡುತ್ತೆ, ಅದ್ರ ಬಗ್ಗೆ ನಾನು ಏನ್ ಹೇಳಿ. ನಾವು ನೋಡಿ ಅದನ್ನ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಸೊ ಗೈಸ್, ಇವಾಗ ನಾವು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ಬೋದು, ಬಸ್ಸಲ್ಲೂ ಟ್ರಾವೆಲ್ ಮಾಡ್ಬೋದು. ಅಂಡ್ ಎಸ್ಪೆಷಲಿ ಹುಡುಗಿರ್ಗೆ ಫ್ರೀ ಬಸ್ ಇದೆ, ಫ್ರೀ ಆಗಿ ಹೋಗ್ತೀರಾ ಅಂದ್ರೆ ಹೋಗ್ಬೋದು. ಆದ್ರೆ ಏನಂದ್ರೆ ನೀವು ಇವಾಗ ವರ್ಕ್ ಮಾಡಿ ಅಥವಾ ಕಾಲೇಜ್ ಮುಗಿಸ್ಕೊಂಡು ಹೋಗ್ತೀರಾ, ಅಥವಾ ಏನಾದ್ರು ಟಯರ್ಡ್ ಆಗಿ ನೀವು ಟ್ರಾವೆಲ್ ಮಾಡ್ಬೇಕಂತ ಇದ್ರೆ ಟ್ರೈನು ಬೆಸ್ಟ್ ಆಪ್ಷನ್. ಯಾಕಂದ್ರೆ ನೀವು ಆರಾಮಾಗಿ ಇಲ್ಲಿ ಮಲ್ಕೊಂತೀರಾ, ಮಾರ್ನಿಂಗ್ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನಿಮ್ಗೆ ನಿಮ್ ಡೆಸ್ಟಿನೇಷನ್ ಸಿಕ್ಕಿರುತ್ತೆ. ಸೊ ಬಸ್ಸಲ್ಲೂ ಹೋಗ್ಬೋದು, ಆತ ಪ್ರಾಬ್ಲಮ್ ಇಲ್ಲ. ಬಟ್ ಕೂತ್ಕೊಂಡು ಹೋಗ್ಬೇಕು, ಟಯರ್ಡ್ ಆಗುತ್ತೆ. ಒಂದ್ ನಿಮಿಷ ತುಂಬಾ ಯಾಕೋ ಸೊ ಪ್ರಿಫರಬ್ಲಿ ಟ್ರೈನ್ ನಿಮಗೆ ತುಂಬಾ ಮೋಸ್ಟ್ ಪ್ರಿಫರಬಲ್ ಆಗುತ್ತೆ. ಯಾಕಂದ್ರೆ 450 ಕಿಲೋಮೀಟರ್ ನೀವು ಕಾರಲ್ಲಿ ಅಥವಾ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತೀರಾ ಅಂದ್ರೆ ತುಂಬಾ ಟಯರ್ಡ್ನೆಸ್ ಫೀಲ್ ಆಗುತ್ತೆ. ಬಟ್ ಟ್ರೈನಲ್ಲಿ ಹೋದ್ರೆ ನಿಮ್ಗೆ ರಾತ್ರಿ ಹತ್ತಿರ ಬೆಳಿಗ್ಗೆ ಇಳಿತೀರಾ. ಸೊ ದಿಸ್ ಇಸ್ ಒನ್ ಆಫ್ ದ ಮೋರ್ ಕನ್ವೀನಿಯಂಟ್ ವೇ ಅಂತ ಹೇಳ್ಬೋದು ಗೋಕರ್ಣಕ್ಕೆ ಹೋಗೋದಕ್ಕೆ. ಅಟ್ ದ ಎಂಡ್ ಟ್ರೈನಲ್ಲಿ ಹೋಗೋದು ಬೆಸ್ಟ್. ಓಕೆ, ಇವಾಗ ನಾವು ಟ್ರೈನಲ್ಲಂತೂ ಗೋಕರ್ಣಗೆ ರೀಚ್ ಆಗಿದೀವಿ. ಗೋಕರ್ಣಗೆ ರೀಚ್ ಆದ್ಮೇಲೆ ಏನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಗೋಕರ್ಣಗೆ ಹೋಗಿದ ತಕ್ಷಣ, ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ನಾವು ಫಸ್ಟ್ ಏನ್ ಮಾಡಿದ್ವಿ ಹುಸೇನ್? ಏನ್ ನೆನ್ಪಿದೆ? ಏನ್ ಬುಕ್ ಮಾಡಿದ್ರೆ? ಆಟೋ ಬುಕ್ ಮಾಡಿದ್ರಿ. ಓಕೆ, ಎಷ್ಟು ಕೊಟ್ರಿ ನಾವು ಆಟೋಗೆ, ನೆನ್ಪಿದ್ಯಾ? ಒಂದು 500 ರೂಪಾಯಿ ಕೊಟ್ಟಿದ್ವಿ ಒಂದು ಆಟೋಗೆ, 6 ಜನ. ಗೋಕರ್ಣ ರೈಲ್ವೆ ಸ್ಟೇಷನ್ ಇಂದ ನಾವೇನ್ ಬುಕ್ ಮಾಡಿದ್ವಿ ಸ್ಟೇ. ಸೊ ಅಲ್ಲಿಗೆ ಬಿಡೋದಿಕ್ಕೆ ಆಟೋ ಅವರು ನಮ್ಗೆ ಆಲ್ಮೋಸ್ಟ್ 500 ರೂಪಾಯಿ ಇಸ್ಕೊಂಡಿದ್ದಾರೆ. ಸೊ ಅಲ್ಲಿ ನಾವು 500 ರೂಪಾಯಿ ಕೊಟ್ಟು ಹೋದ್ವಿ. ಟ್ರಿಪ್ಪರ್ ನಾವೇನ್ ಬುಕ್ ಮಾಡಿದ್ವಿ ಗೋಕರ್ಣ ಅಲ್ಲಿ ಸ್ಟೇ. ಸೊ ಇಟ್ ಈಸ್ ಒನ್ ಆಫ್ ದ ಚೀಪೆಸ್ಟ್. ಸೊ ನೀವು ಗೋಕರ್ನಲ್ಲಿ ನೀವೇನಾದ್ರೂ ಸ್ಟೇ ಬೇಕು ಅಂದ್ರೆ, ಸೊ ಟ್ರಿಪ್ಪರ್ ಅನ್ನೋ ಸ್ಟೇ ಏನಿದೆ ಅಲ್ಲಿ ನೀವು ಟೆಂಟ್ ಸ್ಟೇನು ಕೂಡ ಮಾಡ್ಬೋದು ಅಥವಾ ಡಾರ್ಮೆಂಟ್ರಿ ಸ್ಟೇ ಕೂಡ ಮಾಡ್ಬೋದು. ಸೊ ಪ್ರೈಸ್ ನಿಮ್ಗೆ ವೇರಿ ಆಗುತ್ತೆ. ಟೆಂಟ್ ಸ್ಟೇ ಅಂದ್ರೆ ನಿಮ್ಗೆ ನಾವು ಬುಕ್ ಮಾಡಿದ್ದ ಪ್ರೈಸ್ ಅಲ್ಲಿ ಇಟ್ ವಾಸ್ 450 ರುಪೀಸ್ ಏನು ಪರ್ ಹೆಡ್ ಟೆಂಟ್ ಸ್ಟೇ. ಸೊ ಡಾರ್ಮೆಂಟ್ರಿ ನಿಮ್ಗೆ ತುಂಬಾ ಜಾಸ್ತಿ ಆಗುತ್ತೆ ಅಮೌಂಟ್. ಸೊ ಅದನ್ನ ನೋಡ್ಕೊಂಡು ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನ ನೀವು ಬುಕ್ ಮಾಡ್ಕೋಬಹುದು ಗೋಕರ್ಣಲ್ಲಿ. ದಟ್ ಈಸ್ ಒನ್ ಆಪ್ಷನ್. ಸೊ ಅದನ್ನ ಬಿಟ್ಟು ನೀವು ಬೇರೆ ಕಡೆನೂ ಕೂಡ ಟ್ರೈ ಮಾಡ್ಬೋದು. ಸೊ ಹಾಸ್ಟೆಲ್ಸ್ ಇದೆ, ಆಮೇಲೆ ಬೇರೆ ಮಿಕ್ಕಿದ್ದು ಸ್ಟೇಸ್ ಇದೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಬಟ್ ಪ್ರಿಫರಬ್ಲಿ ಟ್ರಿಪ್ಪರ್ ಈಸ್ ಒನ್ ಆಫ್ ದ ಚೀಪೆಸ್ಟ್ ಅಂಡ್ ಕನ್ವೀನಿಯಂಟ್ ಆಪ್ಷನ್ ಅಕಾರ್ಡಿಂಗ್ ಟು ಅಸ್. ಏನಂತೀರಾ ಧನುಷ್? ಹೌದು, ಕರೆಕ್ಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಬೀಚ್ ಗೋಕರ್ಣ ಅಲ್ಲಿ. ಆದ್ರೆ ಆ ವ್ಯೂ ಮಾತ್ರ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು ಅಲ್ಲಿ. ಸೂಪರ್ ಆಗಿದೆ. ಅಂಡ್ ಅದು ಮೈನ್ ಬೀಚ್ ಅಂತ ಹತ್ರನೇ ಇದೆ, ಸಿಟಿಗೂ ಕೂಡ ತುಂಬಾ ಹತ್ರನೇ ಇದೆ. ಟ್ರಿಪ್ಪರ್ ಅನ್ನೋ ಸ್ಟೇ ಕೂಡ ಹತ್ರನೇ ಇದೆ. ನಿಮ್ಗೆ ಅಲ್ಲಿ ಹೋದ್ರೆ ಇಟ್ಸ್ ಲೈಕ್ ಅಲ್ಲಿ ತುಂಬಾ ಕ್ರೌಡು ಇರಲ್ಲ. ನಿಮಗೆ ಬೇರೆ ಬೀಚ್ ಗಳ ತರ ಕ್ರೌಡೆಡ್ ಇಲ್ಲ. ತುಂಬಾ ನಿಮ್ದೇ ಪ್ರೈವೇಟ್ ಬೀಚ್ ಏನೋ ಅನ್ನೋ ತರ ಫೀಲ್ ಆಗುತ್ತೆ. ಸೊ ನೀವೇನಾದ್ರೂ ಗೋಕರ್ಣಗೆ ಹೋಗ್ತಿದ್ದೀರಾ ಅಂದ್ರೆ ಯು ಕ್ಯಾನ್ ಟ್ರೈ ಟ್ರಿಪ್ಪರ್. ರೂಮ್ ಸ್ಟೇಸು ಇದೆ ಅಲ್ಲಿ, ಡಾಮೆಂಟ್ರಿ ಸ್ಟೇಸು, ಅಫೋರ್ಡಬಲ್ ಸ್ಟೇಸ್ ಬೇಕಂದ್ರೆ ಅದು ಇದೆ. ನಿಮ್ಗೆ ಯಾವ ಸ್ಟೇ ಬೇಕೋ ಅದನ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಟ್ರಿಪ್ಪರ್ ಬೇಡ, ಬೇರೆ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ರೆ ಅಲ್ಲೇ ಅಕ್ಕಪಕ್ಕ ತುಂಬಾ ಬೀಚ್ಗಳಿದೆ. ನಿಮ್ಗೆ ಬೀಚ್ ತುಂಬಾ ಸ್ಟೇಸ್ಗಳಿದೆ. ಬೀಚ್ ಪಕ್ಕ, ಬೀಚ್ ಎದುರುಗಡೆನೆ ನಿಮಗೆ ಸ್ಟೇ ಸಿಗುತ್ತೆ. ಬುಕ್ ಮಾಡ್ಕೊಳ್ಳಿ. ಎಸ್. ಸೊ ಈಗ ನಾವು ಗೋಕರ್ಣಗೆ ಹೋದ್ವಿ. ಸೊ ನಮ್ಮ ಟ್ರಾವೆಲ್ ಬಗ್ಗೆ ಬರೋದಾಗಾದ್ರೆ, ಸೊ ಗೋಕರ್ಣಗೆ ಹೋಗಿದ್ವಿ. ಸೊ 10:30ಗೆ ಏನು ಚೆಕ್ ಇನ್ ಇತ್ತು. ಸೊ ಚೆಕ್ ಇನ್ ಆದ್ವಿ ನಾವು. ಸೊ ಆಕ್ಚುಲಿ ಚೆಕ್ ಇನ್ ಇದ್ದು ನಮ್ಗೆ 12 ಗಂಟೆ ಅಲ್ವಾ? ಸೊ 12 ಗಂಟೆಗೆ ಚೆಕ್ ಇನ್ ಇದ್ದಿದ್ದು. ಬಟ್ ಅಲ್ಲಿ ನಮ್ಮ ಟ್ರಿಪ್ಪರ್ ಮ್ಯಾನೇಜರ್ ಏನಿದಾರೋ ಸೊ ಕನ್ವೀನಿಯಂಟ್ ಆಗಿರೋದ್ರಿಂದ ನಮಗೆ 10:30ಗೆ ಹೋಗಿದ ತಕ್ಷಣ ಚೆಕ್ ಇನ್ ಬಿಟ್ರು. ಸೊ ಫ್ರೆಶ್ ಅಪ್ ಆಗಿದ ನಂತರ ನಾವ್ ಏನೇನ್ ಆಕ್ಟಿವಿಟೀಸ್ ಮಾಡಿದ್ರಿ ಹುಸೇನ್, ನೆನ್ಪಿದ್ಯಾ ಏನಾದ್ರು? ಸ್ನಾನ ಮಾಡಿದಿರಿ, ಬಟ್ಟೆ ಚೇಂಜ್ ಮಾಡಿದ್ರಿ. ಸ್ನಾನ ಮಾಡ್ದಿರಾ ನೀವ್ ಏನ್ ಆಕ್ಟಿವಿಟೀಸ್ ಮಾಡ್ತೀರಾ ಹುಸೇನ್? ಫ್ರೆಶ್ ಆದ್ರಿ ಫಸ್ಟ್. ಆಮೇಲೆ ನಾವು ಹೋಗಿದ್ದು ಒಂದು ಏಜೆನ್ಸಿ ಅವ್ರು ಇದ್ರು. ಅವ್ರಿಗೆ ನಾವು ಆಲ್ರೆಡಿ ಏನಿತ್ತು ಅವ್ರದ್ದು ಆಕ್ಟಿವಿಟೀಸ್, ಅದಕ್ಕೆ ನಾವು ಎನ್ರೋಲ್ ಮಾಡಿದ್ರಿ. ಅದ್ ಬಿಟ್ಟು ನಾವು ಗಾಡಿ ರೆಂಟ್ ಮಾಡಿದ್ರಿ. ಗಾಡಿ ರೆಂಟ್ ಮಾಡಿದ ತಕ್ಷಣ ಓಕೆ. ಸೊ ಈಗ ನಾವು ಸ್ಟೇ ಚೆಕ್ ಇನ್ ಆದ್ವಿ 10:30ಗೆ. ಸೊ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ, ಸೊ ನಾವೇನ್ ಮಾಡಿದ್ವಿ, ಅಲ್ಲಿ ನಮ್ಗೆ ಯಾರೋ ಒಬ್ರು ಸಿಕ್ಕಿದ್ರು. ಸಿಕ್ಬಿಟ್ಟು ಹೇಳಿದ್ರು ಈ ತರ ಒಂದು ಪ್ರೋಗ್ರಾಮ್ ಇದೆ. ಸೊ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಯು ಕ್ಯಾನ್ ಡೂ ಡಾಲ್ಫಿನ್ ವ್ಯೂಯಿಂಗ್, ಅಂದ್ರೆ ಡಾಲ್ಫಿನ್ ನ ನೀವು ನೋಡ್ಬೋದು ಸಮುದ್ರದಲ್ಲಿ. ಒಂದು ಪ್ಯಾಕೇಜ್ ಕೊಟ್ರು, ಒಂದು 600 ಅಂದ್ಕೊಂತೀನಿ, ಐ ಗೆಸ್ 600 ಅಫೋರ್ಡಬಲ್. ಸೊ ಆ ಒಂದು ಪ್ಯಾಕೇಜ್ಗೆ ನಮ್ಗೆ ಸಮುದ್ರದ ಮಧ್ಯದಲ್ಲಿ ಹೋಗಿ ಕರ್ಕೊಂಡು ಹೋಗಿ ಡೈವ್ ಓಡಿಸೋದಾಗಿರ್ಬೋದು, ಅಥವಾ ಹಾಫ್ ಮೂನ್ ಬೀಚು, ಕುಡ್ಲೆ ಬೀಚು, ಡಾಲ್ಫಿನ್ ಸೈಟ್ ಸೀಯಿಂಗು, ಸೊ ಎಲ್ಲಾ ಪ್ಯಾಕೇಜ್ ನೊಂದಿಗೆ ಅವ್ರು ನಮ್ಗೆ ಕರ್ಕೊಂಡು ಹೋದ್ರು. ಅದೇ ಒಂದು ಪೂರ್ತಿ ದಿನ ಆಗೋಯ್ತು ಐ ಗೆಸ್. ಸೊ ಅದ್ರ ಬಗ್ಗೆ ವಿ ಶುಡ್ ಟಾಕ್ ಅನ್ಸುತ್ತೆ ಐ ಗೆಸ್. ಸೊ ಇವಾಗ ನಾವು ಟ್ರಿಪ್ಪರ್ ರೀಚ್ ಆದ್ವಿ. ಟ್ರಿಪ್ಪರ್ ರೀಚ್ ಆದ್ಮೇಲೆ ನಮ್ಗೆ ಯಾರೋ ಪರ್ಸನ್ ಸಿಕ್ಕಿದ್ರು. ಅವ್ರು ನಮ್ಗೆ ಗಾಡಿ ಬುಕ್ ಮಾಡ್ಕೊಳಕ್ಕೆ, ಈಗ ನಾವು
ಮಾಡ್ಕೊಳಕ್ಕೆ. ಈಗ ನಾವ್ ಅಲ್ಲಿ ಹೋದ್ಮೇಲೆ ನಾವು ಟ್ರಾವೆಲ್ ಮಾಡೋದಕ್ಕೆ ಏನಾದ್ರು ಬೇಕಲ್ವಾ, ಸೊ ಗಾಡಿ ಬುಕ್ ಮಾಡ್ಕೊಳ್ಳೋದಿಕ್ಕೆ ಅವರು ನಮ್ಗೆ ಈ ತರ ನಮ್ ಗಾಡಿ ಕೊಡ್ತೀವಿ ರೆಂಟಿಗೆ ಅಂತ ಹೇಳಿದ್ರು. ಸೊ ಫಸ್ಟ್ ನಾವ್ ಹೋಗಿ ಗಾಡಿ ಕಲೆಕ್ಟ್ ಮಾಡ್ತೀವಿ. ಸೊ ನಾವೀಗ ಬೀಚ್ಗೆ ಹೋಗಿದ್ದೀವಿ. ಸೊ ಬೀಚ್ ಆದ್ಮೇಲೆ ನಮ್ಗೆ ಒಂದು ವಾಟರ್ ಆಕ್ಟಿವಿಟೀಸ್ಗೆ ಒಬ್ರು ಏಜೆನ್ಸಿ ಬಂದ್ರು. ಆ ಏಜೆನ್ಸಿ ಹೆಸರು ಗೊತ್ತಿಲ್ಲ, ಮರ್ತೋಯ್ತು. ಯಾರಿಗೂ ನೆನ್ಪಿದ್ಯಾ ಅಭಿಷೇಕ್? ನನ್ಗೂ ನೆನಪಿಲ್ಲ. ಬ್ರೋ ಇಲ್ಲ. ಓಕೆ, ಅವ್ರಷ್ಟೇ ತಲೆ ಅಲ್ಲಾಡ್ಸ್ತಾರೆ ಅಂದ್ರೆ ಪಕ್ಕ ಇರಲ್ಲ ನೆನಪು. ಸೊ ಡ್ಯಾಶ್ ಏಜೆನ್ಸಿ ಅಂತ ಅನ್ಕೊಳ್ಳಿ. ಸೊ ಆ ಡ್ಯಾಶ್ ಏಜೆನ್ಸಿಯಲ್ಲಿ ನಮ್ಗೆ ಸಮುದ್ರದಿಂದ ಡೈವ್ ಓಡಿಸ್ತಾರೆ, ಕೆಳಗಡೆ ಹೋಗೋವರೆಗೂ ಡಾಲ್ಫಿನ್ ವ್ಯೂ ತೋರಿಸ್ತಾರೆ. ಅದಾದ್ಮೇಲೆ ಏನ್ ಆಕ್ಟಿವಿಟಿ ಇತ್ತು? ಅದಾದ್ಮೇಲೆ ಹೇಳಿ ಹುಸೇನ್. ಡಿಫ್ರೆಂಟ್ ಬೀಚಸ್ ತೋರಿಸಿದ್ರು ಅವ್ರು. ಆಕ್ಚುಲಿ ಎಸ್, ಪ್ರೈವೇಟ್ ಬೀಚಸ್ ತೋರಿಸಿದ್ರು. ಅಂಡ್ ಆಲ್ಸೋ ಅದರಲ್ಲಿ ಆ ಪ್ರೈವೇಟ್ ಬೀಚಸ್ ಅಲ್ಲಿ ನಮ್ನ ಆಟಾಡೋದಿಕ್ ಬಿಟ್ರು. ಎಸ್, ನಮ್ಮ ಪ್ರೈವೇಟ್ ಬೀಚಸ್ ಅಲ್ಲಿ ಸ್ವಲ್ಪ ಹೊತ್ತು ಒಂದು 2 hours ಆಟ ಆಡಕ್ ಬಿಟ್ರು. ಸೊ ಅಲ್ಲಿಂದ ನಮ್ದು ಪ್ಯಾಕೇಜ್ ನೀವು ಕೇಳಕ್ ಹೋದ್ರೆ ಅದು ಅಫೋರ್ಡಬಲ್ ಆಗಿತ್ತು, ಒಂದು 700 to ಸಮಥಿಂಗ್ ಅನ್ಗೆ. ಸೊ ನಾವು ಅಲ್ಲಿಂದ ನಮ್ಮ ಆಕ್ಟಿವಿಟೀಸ್ ಎಂಜಾಯ್ ಮಾಡಿದ್ವಿ. ಅದೇ ನಮ್ ಪೂರ್ತಿ ದಿನ ಆಗೋಯ್ತು ಗೈಸ್. ಏನಾದ್ರು ಹೇಳ್ತೀರಾ? ಅಂದ್ರೆ ಮಲ್ಟಿಪಲ್ ರೆಸಾರ್ಟ್ ಮಲ್ಟಿಪಲ್ ಬೀಚಸ್ಗೂ ಕರ್ಕೊಂಡು ಹೋದ್ರು. ಆಫ್ ಮೂನ್ ಬೀಚು, ಪ್ಯಾರಡೈಸ್ ಬೀಚು ಅದೆಲ್ಲ ಕರ್ಕೊಂಡು ಹೋದ್ರು. ಡಾಲ್ಫಿನ್ ವ್ಯೂ ಎಲ್ಲ ತೋರಿಸಿದ್ರು. ಕಯಾಕಿಂಗ್ ಕೂಡ ಇತ್ತು ಅದ್ರ ಜೊತೆ. ಆಮೇಲೆ ಬ್ಯೂಟಿಫುಲ್ ಮೆಮೊರಿ ಇದೆ ಅದು. ಶ್ವೇತಾ ನೋಡಿ ಒಂದು ಮೆಮೊರೇಬಲ್ ಆಗಿ ಒಂದಿದೆ, ಅದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ಹುಸೇನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿ ಬ್ರೋ. ಸೊ ನಾವು ಆ ಪ್ರೈವೇಟ್ ಬೀಚ್ಗೆ ಹೋದಾಗ ಅಲ್ಲಿ ಏನಿತ್ತು ಅಂದ್ರೆ ಅವ್ರು ಏನ್ ಮಾಡಿದ್ರು, ಏಜೆನ್ಸಿ ಇದ್ರು ಅವರು, ವಾಟರ್ ಏಜೆನ್ಸಿ ಅವ್ರು ಎಲ್ಲರಿಗೂ ಪರ್ಟಿಕ್ಯುಲರ್ ಎಲ್ಲರಿಗೋಸ್ಕರ ಕಾಯಕಿಂಗ್ ಅರೇಂಜ್ ಮಾಡಿದ್ರು ಬೀಚ್ ಅಲ್ಲಿ. ಸೊ ಅಲ್ಲಿ ಏನಾಯ್ತು, ನಾವು ನಮ್ ಪಾರ್ಟು ನಾವು ಕಾಯಕಿಂಗ್ ಮಾಡಿ ಮುಗಿಸ್ತೀರಿ. ಅಲ್ಲಿ ಏನಾಯ್ತು, ಶ್ವೇತಾ ಪಾರ್ಟ್ ಬಂತು. ಶ್ವೇತಾ ಅಲ್ಲಿ ಕಾಯಕಿಂಗ್ಗೆ ಅವ್ರನ್ನ ಏನಾಯ್ತು, ಆ ಬೋಟ್ ಪರ್ಸನ್ ಇರ್ತಾನಲ್ವಾ, ಆ ಕಾಯಕಿಂಗ್ ಬೋಟ್ ಮೇಲೆ ಕೂರಿಸ್ತಿದ್ರು. ಅದೇ ಟೈಮಲ್ಲಿ ಏನಾಯ್ತು, ಅವ್ರು ಕೂರಿಸ್ತಾನೆ ಇದ್ರು. ಅವ್ರಿಗೆ ಅಷ್ಟು ಬ್ಯಾಲೆನ್ಸ್ ಇದ್ದಿಲ್ಲ ಅನ್ಸುತ್ತೆ. ಆ ವೇವ್ಸ್ ಬರೋ ಇದ್ರಲ್ಲಿ ಅವ್ರು ಕೂರ್ತಿದ್ರು. ಜಸ್ಟ್ ಸ್ವಲ್ಪ ಟೈಮ್ ಬೇಕಾಗಿತ್ತು ಪ್ರಾಪರ್ ಆಗಿ ಕೂರಿದಕ್ಕೆ. ಅದೇ ಟೈಮಲ್ಲಿ ಆ ದೇವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ಆ ವೇವ್ ಕಳ್ಸೋದ್ರನ್ನ ಆ ಬೋಟೇ ಜೊತೆ ಅವ್ರು ಶ್ವೇತಾ ಬಿದ್ರು ನೋಡಿ. ಅದು ಮಾತ್ರ ನಮ್ ಕಣ್ಣಲ್ಲಿ ಮಾತ್ರ ಸಖತ್ತಾಗಿ ಕೂರಿದೆ. ಅಂದ್ರೆ ಆ ಬೆಸ್ಟ್ ಪ್ಲೇಸ್ ಜಾಗದಲ್ಲಿ ಆ ತರ ಮೂವ್ಮೆಂಟ್ ನಡೆದಿರೋದ್ರನ್ನ ನಾವು ನೀರಲ್ಲೇ ಬಿದ್ದಿ ನಗ್ದ್ರಿ ನಿಜ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಕ್ಟಿವಿಟೀಸ್ ಮಾಡೋದಕ್ಕಿಂತ ಮುಂಚೆ ನಾವು 2 ಬೀಚ್ಗೆ ಹೋಗಿದ್ವಿ. ಪ್ರೈವೇಟ್ ವೆಹಿಕಲ್ ನಾವೇನು ರೆಂಟ್ ಮಾಡ್ಕೊಂಡಿದ್ವಿ. ಸೊ ಫಸ್ಟ್ ಬಂದು ಕುಡ್ಲೆ ಬೀಚ್ ಅಂತ. ಸೊ ಅಲ್ಲಿ ಸನ್ಸೆಟ್ ನಿಮಗೆ ತುಂಬಾ ಚೆನ್ನಾಗಿತ್ತು ಕುಡ್ಲೆ ಬೀಚ್ ಅಲ್ಲಿ. ಜನನು ನಾವು ಹೋಗಿದ್ದ ಟೈಮಲ್ಲಿ ಜಾಸ್ತಿ ಜನ ಇರ್ಲಿಲ್ಲ ಅನ್ಕೋತೀನಿ. ಅಂಡ್ ಸೆಕೆಂಡ್ ಒನ್ ಈಸ್ ಓಮ್ ಬೀಚ್. ಓಂ ಕೂಡ ಒಂದು ಓಂ ಅನ್ನೋ ಅಕ್ಷರ ಏನಿದೆ ಅದೇ ರೀತಿ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡಿರುವಂತಹ ಬೀಚ್ ಅದು ಕೂಡ ತುಂಬಾ ಚೆನ್ನಾಗಿದೆ ಓಂ ಬೀಚ್ ಅನ್ನೋದು. ಸೊ ಅದಾದ್ಮೇಲೆ ಅದ್ ಮುಗಿಸ್ಕೊಂಡು ನಾವು ಆಕ್ಟಿವಿಟೀಸ್ ಹೋದ್ರೆ, ಸೊ ಅವರು ಬೋಟ್ ಅಲ್ಲೇ ಆ ಕೂಡ ಕವರ್ ಮಾಡಿದ್ರು ನಮ್ಗೆ. ಅಂಡ್ ಡಾಲ್ಫಿನ್ಸ್ ಕೂಡ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ನಮ್ಗೆ. ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಸೈಟ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ಟಿಫನ್ ಬಗ್ಗೆ ಎಲ್ಲ ಅಲ್ಲಿ ಉಪಹಾರ ತುಂಬಾ ಚೆನ್ನಾಗಿತ್ತು ಗೈಸ್. ಊಟ ಮಾತ್ರ ಅದು ನಾವು ಬೆಳಿಗ್ಗೆ ಬೇಗ ಬೇರೆ ಎದ್ದಿದ್ವಾ, ಸೊ ಹೊಟ್ಟೆ ಬೇರೆ ಹಸಿದಿತ್ತು. ಸೊ ಊಟ ಅಲ್ಲಿ ಕನ್ಫರ್ಮ್ ಆಗೋಯ್ತು. ಸೊ ನೆಕ್ಸ್ಟ್ ಇವ್ರಿಬ್ರು ಏನ್ ಮಾಡಿದ್ರು ಗೊತ್ತಾ, ಟೆಂಪಲ್ ಹೋಗಕ್ಕೆ. ಸೊ ಟೆಂಪಲ್ ಹೋಗ್ತಾ ಇದೀವಿ, ಪಂಚೆ ತಗೋ ಬನ್ನಿ ಅಂತ ಅಂದ್ರು. ನಾನ್ ತಂದಿದ್ದೀನಿ ಪಂಚೆ, ಇವ್ರಿಬ್ರು ತಂದಿಲ್ಲ. ನಾನ್ ತಂದಿ ಅದೆಲ್ಲೋ ಮೂಲೆಯಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ಹಾಕೊಂಡಿದ್ದು, ಅದೊಂದು ಬೇರೆ ತರ ಎಕ್ಸ್ಪೀರಿಯನ್ಸ್, ಅದೊಂದು ಮಜಾ ಎಕ್ಸ್ಪೀರಿಯನ್ಸ್ ಅದು ಮಾತ್ರ. ಸೊ ನೆಕ್ಸ್ಟ್ ಟೆಂಪಲ್ ಆದ್ಮೇಲೆ ಟೆಂಪಲ್ಗೆ ಹೋಗ್ವಿ, ದರ್ಶನ ಮಾಡ್ಕೊಂಡ್ವಿ. ಇಟ್ ವಾಸ್ ಎ ಪೀಸ್ಫುಲ್ ಗೈಸ್. ಟೆಂಪಲ್ ಅಂದ್ರೇನೆ ಪೀಸ್ಫುಲ್. ಸೊ ಟೆಂಪಲ್ ಆದ್ಮೇಲೆ ನೆಕ್ಸ್ಟ್ ನಾವು ಬೀಚ್ಗೆ ಹೋದ್ವಿ. ಸೊ ಬೀಚ್ ನಮ್ಮ ಅಭಿಷೇಕ್ ಹೇಳ್ತಾರೆ ಏನಾಯ್ತು ಅಂತ. ಬೀಚ್ ಹೋಗಿದ ತಕ್ಷಣನೇ ಅಲ್ಲಿ ತುಂಬಾ ಬಿಸಿಲಿತ್ತು. ಆಕ್ಚುಲಿ ಕರಾವಳಿ ಸೈಡ್ ಎಲ್ಲ ನೀವು ನೋಡಿದ್ರೆ ತುಂಬಾನೇ ಬಿಸಿಲಿರುತ್ತೆ. ನಾವು ಹೋಗಿದ್ದು ಬೀಚ್ಗೆ ಮೋಸ್ಟ್ ಪ್ರಾಬಬ್ಲಿ 11 ಗಂಟೆ ಅನ್ಸುತ್ತೆ, 11-11:30 ಹೋದ್ವಿ. ಆ ಒಂದು ಟೈಮಿಂಗ್ ಅಲ್ಲಿ ಬೀಚ್ಗೆ ಹೋದ್ವಿ. ಬೀಚಲ್ಲಿ ಏನು ನಾವು ಆಡ್ಲಿಲ್ಲ, ಬಟ್ ಬೀಚ್ ಮುಂದೆಗಡೆ ಇರುವಂತಹ ಒಂದು ಅಂಗಡಿ, ಗೋಳಿ ಸೋಡಾ ಅಂಗಡಿ. ಆ ಗೋಳಿ ಸೋಡಾ ಅಂಗಡಿಲಿ ನಾವು ಆಲ್ಮೋಸ್ಟ್ 7-8 ಗೋಳಿ ಸೋಡಾ ಖಾಲಿ ಮಾಡಿದ್ವಿ ನಾವೇ. ಸೊ ಒಬ್ಬೊಬ್ರು 2 ಗೋಳಿ ಸೋಡಾ ಈಸ್ಕೊಂಡು ಕುಡಿದ್ವಿ. ಆ ಒಂದು ಅಟ್ಮಾಸ್ಫಿಯರ್ಗೆ ನಾವು ಚಿಲ್ಡ್ ಆಗಿ ಗೋಳಿ ಸೋಡಾ ಚೆನ್ನಾಗಿತ್ತು. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೋಳಿ ಸೋಡಾದು. ಸೊ ಅದಾದ್ಮೇಲೆ ಒಂದು 2 ಗಂಟೆ ಆಯ್ತು. ಸೊ 2 ಗಂಟೆಯಲ್ಲಿ ನಾವು ಹೊರಟ್ವಿ ಅಲ್ಲಿಂದ. ಸೊ ಮುರುಡೇಶ್ವರ ಟೆಂಪಲ್ ಇಂದ ಹೊರಟ್ವಿ. ಸೊ ಅಲ್ಲಿಂದಾನೇ ನಾವು ಬುಕ್ ಮಾಡಿದ್ವಿ ರೈಲ್ನ. ಅಲ್ಲಿಂದ ನಾವು ಬಿಟ್ಟು ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಆಟೋ ಹಿಡ್ಕೊಂಡು. ಅದಾದ್ಮೇಲೆ ಇವರೆಲ್ಲ ಏನ್ ಮಾಡಿದ್ರು, ನಮ್ಮ ಧನುಷ್ ಶ್ವೇತಾ ಅವರೆಲ್ಲ ಹೋಗಿದ ತಕ್ಷಣ ರೈಲಲ್ಲಿ ದಬಾಕೋಬಿಟ್ರು.
ಬಟ್ ಹೊಟ್ಟೆಗೆ ಏನಾದ್ರು ಹುಡ್ಕೋಬೇಕಲ್ವಾ, ಅದಕ್ಕೆ ನಾನೇನ್ ಮಾಡಿದೆ, ನಾನು ಹುಸೇನು, ಸೊ ಅಲ್ಲೊಂದು ರೈಲ್ವೆ ಸ್ಟೇಷನ್ ಇಂದ 1 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ಆಲ್ಮೋಸ್ಟ್ ಒಂದು ಚಿಕ್ಕ ಅಂಗಡಿ ಅಲ್ವಾ ಹುಸೇನ್, ಫ್ರೈಡ್ ರೈಸ್ ಅಂಗಡಿ, ಒಂದು ಎಗ್ ರೈಸ್ ಅಂಗಡಿಗೆ ಹೋಗಿ ಅಲ್ಲೆಲ್ಲ ತಗೊಂಡು ನಮಗೂ ತಗೊಂಡು ಇವ್ರಿಗೂ ತಗೊಂಡು ಪಾರ್ಸಲ್ ಮಾಡಿಸ್ಕೊಂಡು ಬಂದ್ವಿ ಟ್ರೈನಲ್ಲಿ. ಥ್ಯಾಂಕ್ ಯು. ಪಾರ್ಸಲ್ ಮಾಡ್ಕೊಂಡ್ ಬಂದಿದ ತಕ್ಷಣ ಎಲ್ರು ಕೂಡ ಹಸ್ದಿದ್ರು, ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಮಲಗಿದ್ರಿ ನೋಡಿ. ಟ್ರೈನ್ ಯಾವಾಗ ಹೊರಡ್ತು ಅನ್ನೋದೇ ನಮ್ಗೆ ನೆನಪಾಗ್ಲಿಲ್ಲ. ಸೊ ಮಲ್ಕೊಂಡು ಆಲ್ಮೋಸ್ಟ್ 6 ಗಂಟೆ, ಸಾಯಂಕಾಲ 6 ಗಂಟೆಗೆ ಎದ್ವಿ. ಒಳ್ಳೆ ನಿದ್ದೆ ಮಾತ್ರ, ಅದಂತೂ ಏನಂತ ಧನುಷ್. ಸೊ ನಾನು ಹೇಳ್ದಾಗೆ ಎಲ್ಲರಿಗೂ ಟಯರ್ಡ್ ಆಗಿತ್ತು. ಸೊ ನಾನಂತೂ ಫಸ್ಟ್ ನಿದ್ದೆ ಇಂಪಾರ್ಟೆಂಟ್ ಅಂತ ಟ್ರೈನ್ ಹತ್ತಿದ ತಕ್ಷಣ ಮಲ್ಕೋಬಿಟ್ಟೆ. ಸೊ ಥ್ಯಾಂಕ್ಸ್ ಫಾರ್ ಅಭಿಷೇಕ್ ಅಂಡ್ ಹುಸೇನ್ ಫಾರ್ ಫೀಡಿಂಗ್ ಅಸ್ ಅಂತ ಹೇಳ್ತೀನಿ ನಾನು. ತಿನ್ಬಿಟ್ಟು ನಾವು ಮಲಗಿದ್ದು ಎದ್ದಿದ್ದು 6:30 ಆಯ್ತು. ಸೊ ಅಲ್ಲಿಂದ ನಮ್ದು ರಿಟರ್ನಿಂಗ್ ಆಯ್ತು. ಸೊ ರಿಟರ್ನಿಂಗ್ ಹೆಂಗಾಯ್ತು ಅಂತ ನಮ್ಮ ಶ್ವೇತಾ. ಇಲ್ಲಿ ನಾವು ಏನಕ್ಕೆ ಗೋಕರ್ಣ ಹೋಗಿ ಮುರುಡೇಶ್ವರ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಅಂದ್ರೆ, ನಮಗ್ ಮುರುಡೇಶ್ವರ ಟೆಂಪಲ್ನು ಕೂಡ ಒಂದ್ಸಲ ವಿಸಿಟ್ ಮಾಡ್ಬೇಕು ಅನ್ನೋದಿತ್ತು. ಸೊ ಅದಕ್ಕೋಸ್ಕರ ಗೋಕರ್ಣಗ್ ಹೋದ್ವಿ. ಆಕ್ಚುಲಿ ನಮ್ದು 3 days ಅಂದ್ರೆ ಥರ್ಸ್ಡೇ ನೈಟ್ ನಾವು ಬ್ಯಾಂಗ್ಳೂರ್ ಬಿಟ್ಟು ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಗೋಕರ್ಣ ಮುರುಡೇಶ್ವರ ಅಲ್ಲಿ ಇರ್ಬೇಕು ಅಂತ ಇದ್ದಿದ್ದು. ಡ್ಯೂ ಟು ಸಮ್ ರೀಸನ್ಸ್ ಲೀವ್ಸ್ ಇಲ್ಲ ಅಂದ್ಬಿಟ್ಟು ನಾವು ಫ್ರೈಡೆ ಮತ್ತೆ ರೀಶೆಡ್ಯೂಲ್ ಮಾಡ್ಕೊಂಡ್ವಿ. ಫ್ರೈಡೆ ನೈಟ್ ಬಿಟ್ಟು ಸ್ಯಾಟರ್ಡೆ ಮಾತ್ರ ನಮಗೆ ಗೋಕರ್ಣಲ್ಲಿ ಇರಕ್ ಸಿಕ್ತು. ಅಂಡ್ ಸಂಡೇ ನಾವು ಮುರುಡೇಶ್ವರಾಗ್ ಬಂದ್ವಿ. ಮುರುಡೇಶ್ವರ ನೋಡ್ಕೊಂಡು ವಾಪಸ್ ಬ್ಯಾಂಗ್ಳೂರ್ ರಿಟರ್ನ್ ಆದ್ವಿ. ಮಂಡೇ ಮಾರ್ನಿಂಗ್ 7 ಅಷ್ಟರಲ್ಲೆಲ್ಲ ರಿಟರ್ನ್ ಆಗಿ ಕೆಲ್ಸಕ್ಕೆ ಹೋದ್ವಿ. ಸೊ ನೀವ್ ಹೋಗ್ತಾ ಇದ್ದೀರಾ ಅಂದ್ರೆ ಆರಾಮಾಗಿ 3 days ಬುಕ್ ಮಾಡ್ಕೊಂಡು ಹೋದ್ರೆ 2 ದಿನ ಗೋಕರ್ಣಲ್ಲಿ ಪೀಸ್ಫುಲ್ ಆಗಿ ಎಂಜಾಯ್ ಮಾಡಿ, ಪೀಸ್ ಆಗಿ ಮಲ್ಗಿ ಎಲ್ಲ ನಿಮ್ ಸ್ಟೇ ಏನಿದೆ ಅಲ್ಲೆಲ್ಲ ಎಂಜಾಯ್ ಮಾಡ್ಬೋದು. ಅಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಮುರುಡೇಶ್ವರಲ್ಲೂ ನಿಮ್ಗೆ ವಾಟರ್ ಆಕ್ಟಿವಿಟೀಸ್ ಸಿಗುತ್ತೆ. ಬಟ್ ಮುರುಡೇಶ್ವರಲ್ಲಿ ತುಂಬಾ ಕ್ರೌಡೆಡ್ ಇರುತ್ತೆ, ತುಂಬಾ ಜನ ಇರ್ತಾರೆ. ನೀವು ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಮಾಡ್ತೀರಾ ಅಂದ್ರೆ. ಬಟ್ ಗೋಕರ್ಣಗ್ ಹೋದ್ರೆ ನೀವು ಅಲ್ಲಿ ತುಂಬಾ ಜನ ಕಮ್ಮಿ ಇರೋದ್ರಿಂದ ನಿಮ್ಗೆ ಅಲ್ಲಿ ಪೀಸ್ಫುಲ್ ಆಗಿ ನಿಮ್ಗೆ ಟೈಮ್ ಸಿಗತ್ತೆ ಆಕ್ಟಿವಿಟೀಸ್ ಮಾಡೋದಿಕ್ಕೆ. ಸೊ ನಮಗೆ ಅದೇ ಪ್ರೈವೇಟ್ ಆಕ್ಟಿವಿಟೀಸ್ ತರ ಫೀಲ್ ಆಯ್ತು. ಸೊ ನೋಡಿ, ಅಂಡ್ ಮುರುಡೇಶ್ವರಲ್ಲಿ ಸ್ಕೂಬಾ ಡೈವಿಂಗ್ ಕೂಡ ಇದೆ. ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದ್ರೂ ಮಾಡ್ಬೋದು. ನಾವ್ ಅದನ್ನ ಮಾಡಿಲ್ಲ, ನಮ್ ಪ್ಲಾನ್ ಇರ್ಲಿಲ್ಲ ಅದು. ಅಂಡ್ ಅದು ಇವಾಗ ಫೇಮಸ್ ಆಗ್ತಿದೆ ಆಕ್ಚುಲಿ ಸ್ಕೂಬಾ ಡೈವಿಂಗ್. ಇನ್ ಫ್ಯೂಚರ್ ಮತ್ತೆ ಗೋಕರ್ಣ ಅಥವಾ ಮುರುಡೇಶ್ವರ ಹೋದ್ರೆ ವಿ ವಿಲ್ ಟ್ರೈ ಇಟ್. ಸೊ ನಾವು ಈ ರೀತಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಸೊ ಓವರ್ ಆಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ ಇವಾಗ. ಸೊ ಓವರ್ ಆಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದಾಗ ನಾನು 10 out of ನಾನು ರೇಟಿಂಗ್ ಕೊಡ್ತೀನಿ. ಇಟ್ ವಾಸ್ 10 out of 10 ಗೈಸ್. ಆಸ್ ಇಟ್ ವಾಸ್ ಅವರ್ ಫಸ್ಟ್ ಟ್ರಿಪ್. ನಮ್ದು ಫಸ್ಟ್ ಟ್ರಿಪ್ ಆಗಿದ್ರೋದ್ರಿಂದ ಫ್ರೆಂಡ್ಸ್ ಜೊತೆ ಫಸ್ಟ್ ಟ್ರಿಪ್. ಆಕ್ಚುಲಿ ಹೇಳ್ಬೇಕಾದ್ರೆ ಹೋಲ್ ನ್ಯೂ ಎಕ್ಸ್ಪೀರಿಯನ್ಸ್. ನೀವು ಮಾಡ್ಲೇಬೇಕು, ನೀವು ಟ್ರೈ ಮಾಡ್ಲೇಬೇಕು. ನೀವು ಫ್ರೆಂಡ್ಸ್ ಜೊತೆ ಹೋಗಿ, ಇದೇ ವಯಸ್ಸು ಹೋಗಕ್ಕೆ ಹೋಗಿ, ಪ್ಲೀಸ್ ಹೋಗಿ ಅಂತ ಹೇಳ್ತೀನಿ. ಸೊ ನಾನು ಇದು ಅಭಿಷೇಕ್ ಕೊಡ್ತೀನಿ. ಇವಾಗ ಅವ್ರೇನ್ ಹೇಳ್ತಾರೆ ಎಕ್ಸ್ಪೀರಿಯನ್ಸ್, ಅವ್ರಿಗೆ ಹೆಂಗಿತ್ತು ಅಂತ ನೋಡೋಣ. ಸೊ ಗೋಕರ್ಣ ಈಸ್ ಅವರ್ ಫಸ್ಟ್ ಟ್ರಿಪ್. ಸೊ ಮೊದಲನೇ ಟ್ರಿಪ್ ನಮ್ದು ಗೋಕರ್ಣ. ಇಟ್ ವಾಸ್ ಅನ್ ಅಮೇಝಿಂಗ್ ಟ್ರಿಪ್ ಆಕ್ಚುಲಿ. ಪ್ಲಾನ್ ಮಾಡೋದು ತುಂಬಾನೇ ಡಿಫಿಕಲ್ಟ್ ಅನ್ನಿಸ್ತು, ಕಷ್ಟ ಅನ್ನಿಸ್ತು. ಆ ಪ್ಲಾನಿಂಗು, ಎಲ್ಲಿಂದ ರೈಲ್ ಹತ್ಬೇಕು, ಎಲ್ಲಿಂದ ಬಸ್ ಹತ್ಬೇಕು, ಹೇಗೆ ಸ್ಟೇಗೆ ರೀಚ್ ಆಗ್ಬೇಕು, ಸ್ಟೇಯಿಂದ ಏನೇನೆಲ್ಲ ನೋಡ್ಬೇಕು ಅನ್ನೋ ಐಟಿನರಿ ಪ್ಲಾನ್ ಮಾಡೋದಕ್ಕೆ ನಮಗೆ ತುಂಬಾ ಕಷ್ಟ ಆಯ್ತು, ಆಸ್ ಇಟ್ ವಾಸ್ ಅವರ್ ಫಸ್ಟ್ ಟ್ರಿಪ್. ಬಟ್ ಹೋಗ್ತಾ ಹೋಗ್ತಾ ಅದೆಲ್ಲ ಒಂದು ರೀತಿ ಗುಡ್ ಮೆಮೊರೀಸ್ ತರ ಕನ್ವರ್ಟ್ ಆಯ್ತು, ಅಥವಾ ಬ್ಯೂಟಿಫುಲ್ ಮೆಮೊರೀಸ್ ತರ ಕನ್ವರ್ಟ್ ಆಯ್ತು. ಸೊ ಯಾವುದೇ ಟ್ರಿಪ್ ಆಗಿರ್ಲಿ, ನಾವು ಅಲ್ಲಿ ಬರ್ತಾ ಹೊತ್ಕೊಂಡ್ಬರೋದು ಬರೀ ಮೆಮೊರೀಸ್ ಮಾತ್ರ. ನಿಮ್ಗೆ ಎಷ್ಟು ಖರ್ಚಾಗಿದೆ ಅಂತ ಯಾರು ಕೂಡ ಲೆಕ್ಕ ಹಾಕೋದಿಲ್ಲ. ಸೊ ಆವತ್ತು ನಾನು ಅಲ್ಲಿ ಹೋಗಿದ್ದೆ, ಆ ತರ ಮೆಮೊರಿ ಆಯ್ತು, ಆ ತರ ಸಿಚುಯೇಷನ್ ಕ್ರಿಯೇಟ್ ಆಯ್ತು ಅನ್ನೋದೇ ಲಾಸ್ಟ್ ಅಲ್ಲಿ ಮ್ಯಾಟರ್ ಆಗೋದು. ಸೊ ಗೋಕರ್ಣ ಇಸ್ ಒನ್ ಆಫ್ ದ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಸೊ ಈಗ ನಾವು ನಮ್ಮ ಹುಸೇನ್ ಕೇಳೋಣ ಹೇಗ್ ಅನಿಸ್ತು ಅಂತ. ಹೇಗ್ ಅನಿಸ್ತು ಹುಸೇನ್? ಸೂಪರ್ ಆಗಿತ್ತು. ಇದು ಮಾತ್ರ ನಂದು ಟ್ರಿಪ್ ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಇಷ್ಟು ದೂರ ನಾನು ಟ್ರಾವೆಲ್ ಮಾಡಿರೋದು. ಹೇಳ್ಬೇಕಂದ್ರೆ ಟೈಮಿಂಗ್ಸ್ ಏನ್ ನಾವು ಫಾಲೋ ಮಾಡಿದ್ರಿ, ಅದ್ರ ಪ್ರಕಾರ ನಾವು ಎಲ್ಲೂ ನಿಲ್ಲಿಲ್ಲ. ಏನ್ ಟೈಮಿಂಗ್ ಸ್ಕೆಡ್ಯೂಲ್ ಮಾಡಿದ್ರಿ ಅದ್ರ ಪ್ರಕಾರ ನಾವು ಎಲ್ಲ 100% ರಿಕವರ್ ಮಾಡಿದ್ರಿ ಎಲ್ಲ. ಪ್ಲಸ್ ಇನ್ನು ಹೇಳ್ಬೇಕಂದ್ರೆ ನಾವು ಎಲ್ಲ ಸೇಫ್ಟಿ ಏನಿತ್ತು ಎಲ್ಲ ಅದನ್ನ ನೋಡ್ಕೊಂಡ್ರಿ. ಅದ್ರ ಜೊತೆ ಪ್ಲಸ್ ಜಾಗಗಳನ್ನ ಹೆಂಗೆ ಎಕ್ಸ್ಪ್ಲೋರ್ ಮಾಡೋದು ತಿಳ್ಕೊಂಡ್ರಿ. ಅದ್ರ ಜೊತೆ ನಾವು ನಾಲೆಡ್ಜ್ ತಿಳ್ಕೊಂಡ್ ಬಂದ್ರಿ. ಲಾಸ್ಟ್ ಹೇಳ್ಬೇಕಂದ್ರೆ ನಾಲೆಡ್ಜು ಪ್ಲಸ್ ಮೆಮೊರೀಸ್. ಈ ಮೆಮೊರೀಸ್ ಮತ್ತೆ ಈ ಲೈಫ್ ಅಲ್ಲಿ ನಾವು ಎಷ್ಟೇ ವರ್ಷ ಬದುಕಿದ್ರು ನಮ್ ಮನ್ಸಲ್ಲಿ ಇರ್ಲೇ ಇರುತ್ತೆ. ಇದಂತೂ ನಾವು ಮರೆಯಲ್ಲ. ಮತ್ತೆ ನಾವು ಸಜೆಸ್ಟ್ ಮಾಡ್ತೀವಿ, ನೀವು ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿ. ಲೈಫ್ ಇರೋದು ಒಂದೇ,
ಎಂಜಾಯ್. ಗೋಕರ್ನಾಗ್ ನೀವು ಈಗ ಪ್ಲಾನ್ ಮಾಡಬೇಕು ಅಂದ್ರೆ ಮಿನಿಮಮ್ ನಿಮ್ಮ ಹತ್ರ ಒಂದು 3,500 ರೂಪಾಯಿ ಇರಲೇಬೇಕು. ಸೊ ಟ್ರೈನ್ ಟಿಕೆಟ್ಸ್ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ಆಗಿರ್ಬೋದು, ಸ್ಟೇಸ್ ಆಗಿರ್ಬೋದು, ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇದನ್ನೆಲ್ಲ ಕವರ್ ಮಾಡೋದಕ್ಕೆ 2 days ಟ್ರಿಪ್ ಮಾಡಬೇಕು ಅಂದ್ರೆ ನೀವು ಗೋಕರ್ಣಗೆ 3,500 ಬೇಕೇ ಬೇಕಾಗ್ತದೆ. ಆ ಫುಲ್ ಐಟಿನರಿ ಬೇಕು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾವು ನಿಮ್ಗೆ ಪೂರ್ತಿ ಐಟಿನರಿ ಕೊಡ್ತೇವೆ. ಅಂಡ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ, ಇಷ್ಟೊತ್ತು ನೋಡಿದೀರಾ ಅಂದ್ರೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇದೇ ತರ ಮೋರ್ ಟ್ರಾವೆಲ್ ವಿಡಿಯೋಸ್, ಟ್ರಾವೆಲ್ ವ್ಲಾಗಿಂಗು, ಚಾಲೆಂಜ್ ವಿಡಿಯೋಸ್, ಇನ್ಫಾರ್ಮೇಟಿವ್ ವಿಡಿಯೋಸ್ ಫಾಲೋ ಮಾಡಿ. ಡ್ಯಾಶ್ ಸ್ಟೋರೀಸ್ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕೂಡ ಶೇರ್ ಮಾಡಿ, ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ಗಂಟೆ ಹೊಡಿರಿ. ಥ್ಯಾಂಕ್ ಯು. ಅಷ್ಟೇ.